ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನೀವೆಲ್ಲರೂ ಕೂಡ ಗಮನಿಸಿರಬಹುದು, ಕೆಲವರಿಗೆ ಪದೇ ಪದೇ ಕಿರುಕುಳ ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಉದ್ಯೋಗ ಸ್ಥಳದಲ್ಲಿ ಪದೇ ಪದೇ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ. ಮೇಲಾಧಿಕಾರಿಗಳು ಕಿರುಕುಳವನ್ನ ನೀಡ್ತಾ ಇರ್ತಾರೆ. ಇದಕ್ಕೆಲ್ಲೋ ಒಂದ್ ಕಡೆ ಗ್ರಹದೋಷವೇ ಕಾರಣ ಅಂತ ಕೂಡ ಹೇಳಲಾಗುತ್ತೆ. ಕೆಲವರಲ್ಲಿ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಕೂಡ ಕಾಡ್ತಾ ಇರುತ್ತೆ. ಇದನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬಹುದು, ಯಾವ ಗ್ರಹದೋಷವಿದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನ ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸಿಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಕ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ನವಮಿ, ಬುಧವಾರ, ಜ್ಯೇಷ್ಠ ನಕ್ಷತ್ರ, ಅರ್ಷಣ ಯೋಗ, ತೈತಲೇಕರಣ. ಈ ದಿನ ರಾಹು ಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 12:36 2:05 ಗುಳಿಕ ಕಾಲ ಬೆಳಗ್ಗೆ 11:07 12:36 ಯಮಗಂಡ ಕಾಲ ಬೆಳಗ್ಗೆ 8:09 9:38 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9:47 10:12 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ನಮ್ಮ ವೀಕ್ಷಕರ ಕಾತುರ ಕುತೂಹಲ ಅಂತ ಏನಂದ್ರೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಮೊದಲ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರೆಗೆ ಈ ದಿನ ಬಂಧು ಬಾಂಧವರಿಂದ ಪ್ರೀತಿ ವಾತ್ಸಲ್ಯ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂಥವರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆಸ್ತಿ ಸಂಪಾದನೆಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಸ್ಥಿರಾಸ್ತಿಗಾಗಿ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಎಲ್ಲ ಒಂದು ಕಡೆ ದಂಡ ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಹರೋ ಹರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಜೊತೆಗೆ ಉದ್ಯೋಗದ ಹಣದ ವಿಷಯದಲ್ಲಿ ದ್ರೋಹಕ್ಕೆ ಒಳಗಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಯಾವ ಒಂದು ವಿಚಾರ ಉಳಿತಾಯದ ಬಗ್ಗೆ ಆಲೋಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಬಹಳಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ವಾಗ್ವಾದಕ್ಕೆ ಇಳಿತಕ್ಕಂಥ ಒಂದು ದಿನವಾಗತ್ತೆ. ತಾಳ್ಮೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಪ್ರತ್ಯಂಗಿರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ದೇಹಾಲಸ್ಯ, ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ಚಿತ್ತ ಚಂಚಲ, ಮನಸ್ಸು ಚಂಚಲತೆ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಅಪಘಾತಗಳಾಗ್ತಕ್ಕಂಥ ಸಂಭವ ಹೆಚ್ಚಾಗಿದೆ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಂಭವ ಏನಾದರೂ ಇದ್ದರೆ ಮುಂದೂಡ್ತಕ್ಕಂಥದ್ದು ತುಂಬ ಉತ್ತಮ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಭಂಗವಾಗ್ತಕ್ಕಂಥದ್ದು, ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗತ್ತೆ. ಸಂಜೆ ಸಮಯಕ್ಕೆ ಧನಲಾಭಗಳಾಗ್ತಕ್ಕಂಥ ಒಂದು ದಿನ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಕ್ಷ್ಮೀ ನಾರಾಯಣಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರೆಗೆ ಈ ದಿನ ದೇಹದಲ್ಲಿ ಜಡತ್ವ, ಶರೀರದಲ್ಲಿ ಜಡತ್ವ, ಆಲಸ್ಯ, ಸೋಂಬೇರಿತನ ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ದಿನ.
ಸ್ತ್ರೀ ಸೌಖ್ಯ, ಕಲಹದಿಂದ ಧನಹಾನಿ, ಕಲಹಗಳನ್ನು ಮಾಡಿಕೊಂಡು ಇರ್ತಕ್ಕಂಥ ಆಸ್ತಿಪಾಸ್ತಿಗಳನ್ನು ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನವಾಗತ್ತೆ. ಮಾತಿನ ಮೇಲೆ ಜಾಗರೂಕತೆಯನ್ನು ವಹಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಚಂದ್ರಚೂಡಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಶಿವ ದರ್ಶನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸಹೋದರ ಸಹೋದರಿಯರ ಜೊತೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹಿತಶತ್ರುಗಳಿಂದ ತೊಂದರೆ, ಯಾರನ್ನ ಹಿತರರು ಅಂತ ನೀವು ಅನ್ಕೊಂಡಿದ್ದೀರೋ ಅವರೇ ನಿಮಗೆ ಷಡ್ಯಂತರಗಳನ್ನು ರೂಪಿಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಅವರು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ ಪರಸ್ಥಳ ವಾಸವನ್ನು ಮಾಡಬೇಕಾಗತ್ತೆ. ಸ್ತ್ರೀಯಿಂದ ಬಹಳಷ್ಟು ಸಂಕಷ್ಟಗಳನ್ನು ಈ ದಿನ ಅನುಭವಿಸಬೇಕಾಗತ್ತೆ. ಜಾಗರೂಕತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಮಹಾಬಲಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ವಯಸ್ಸಾಗಿರ್ತಕ್ಕಂಥವರಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಸಾಧು ಸಂತರ ದರ್ಶನವನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಆದರೆ ಮನಸ್ತಾಪ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು, ದುರಾಲೋಚನೆಗಳು, ದುಷ್ಟ ಚಿಂತನೆಗಳು ಆವರಿಸ್ಕೊಂಡಿರುತ್ತೆ. ಯೋಚನೆ ಮಾಡಬೇಡಿ, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನು ವಹಿಸಿ. ಗೋಪಾಲಕರು ಯಾರ್ಯಾರಿದ್ದೀರೋ, ಗೋ ಸೇವೆಯನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳು ಬರ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ 12 ಜನ ಅಂದ್ರೆ 12 ಬ್ರಾಹ್ಮಣ ಪಾದಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಹನುಮಂತರಾಯಪ್ಪನವ್ರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ, ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕು. ಮಾತಾಡಿ ಗುರುಜಿ ಹತ್ರ. ಹನುಮಂತರಾಯಪ್ಪನವರೇ ನಮಸ್ಕಾರ. ನಮಸ್ಕಾರ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 9. 9. ನಿಮ್ಮ ಮನೆ ದೇವರು ಯಾವುದು? ತಿರುಪತಿ ತಿಮ್ಮಪ್ಪ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಈ ಕಾಲೇಜಲ್ಲಿ ಅಟೆಂಡರ್ ಇದ್ದೀನಿ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ? 1, 2, 3, 4. ಗುರುಗಳೇ, ಏನು ಕೆಲಸ ಮಾಡಿದ್ರೂ ಸಹಿತ ವಿಘ್ನಗಳು ಅಂತಕ್ಕಂಥದ್ದಾಗತ್ತೆ. ಯಾರನ್ನ ಒಳ್ಳೆಯವರು ಅಂತ ನಾನು ತಿಳ್ಕೊಂಡಿದ್ದೀನಿ ಅವರೂ ಕೂಡ ನನಗೆ ತೊಂದರೆಯನ್ನು ಕೊಡ್ತಾರೆ, ಶತ್ರುಗಳ ತೊಂದರೆ ಅಂತಕ್ಕಂಥದ್ದು ಆಗ್ತಾ ಇದೆ. ಇನ್ನು ಎಷ್ಟು ದಿನ ಎಲ್ಲರ ಕೈಯಲ್ಲಿ ಬೈಗುಳಗಳ ಕೇಳಿಕೊಂಡು ಕೆಲಸ ಮಾಡಿಕೊಂಡು ಜೀವನವನ್ನು ನಡೆಸಬೇಕು? ನನಗೂ ಕೂಡ ಒಳ್ಳೆ ಜೀವನ ಇಲ್ವಾ? ನಾನು ಅನ್ಕೊಂಡಿರ್ತಕ್ಕಂಥದ್ದನ್ನು ಸಾಧನೆ ಮಾಡೋಕೆ ಸಾಧ್ಯ ಆಗಲ್ವಾ? ನನ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಆ ದೋಷಗಳಿದ್ದರೆ ಪರಿಹಾರ ಏನು? ಇಂಥ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಸ್ವಾಮೀಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ರಾಹುವಿನ ಜೊತೆಯಲ್ಲಿ ಸಂಯೋಗದಲ್ಲಿದ್ದಾನೆ. ಇದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಶನಿವಾರ ಉದ್ದಿನ ಬೇಳೆ ಪದಾರ್ಥಗಳನ್ನು ಸೇವಿಸ್ತಕ್ಕಂಥ ಕೆಲಸವನ್ನು ಮೊದಲು ನಿಲ್ಲಿಸಿ. ಉದ್ದಿನ ಬೇಳೆ ಪದಾರ್ಥಗಳನ್ನು ಯಾವುದನ್ನು ಕೂಡ ತಿನ್ನಬಾರದು. ಪ್ರತಿ ಶನಿವಾರ ನವಗ್ರಹಕ್ಕೆ ಹೋಗಿ 7 ಪ್ರದಕ್ಷಿಣೆಗಳನ್ನು ಮಾಡಿ 2 ಅಪ್ರದಕ್ಷಿಣೆಗಳನ್ನು ಮಾಡಿ ನಿಂತೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದರಲ್ಲೂ ಈ ಹರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ಏನಾದರೂ ನವಗ್ರಹಗಳಿದ್ದರೆ ಅಂಥ ಜಾಗವನ್ನು ಹುಡುಕಿ ಅಂಥ ಜಾಗದಲ್ಲಿ ಪ್ರದಕ್ಷಿಣೆಯನ್ನ ಮಾಡಿ. ಅದಾದ ನಂತರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ 18 ಬಾರಿ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ನವಗ್ರಹ ದೇವತೆಗಳಿಗೆ ಅರ್ಪಣೆಯನ್ನ ಮಾಡ್ತಾ ಬನ್ನಿ. ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ನಿಮ್ಮ ಮನೋವಾಂಚಲ್ಯ ಫಲಸಿದ್ಧಿ ಆಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ರೆಡಿ ಇದೆ, ಮಾತಾಡೋಣ. ಮೈಸೂರಿನಿಂದ ಮೋಹನೇಶ್ವರ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಸರ್ ಮೇಡಮ್, ನಮ್ಮ ಪುನೀತ್ ನಮ್ಮ ಮಗ 2ನೇ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8 ಗುರುಜಿ. 8. ನಿಮ್ಮ ಮನೆ ದೇವರು ಯಾವುದಪ್ಪ? ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ. ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾರೆ? PUC ಓದ್ತಾ ಇದ್ದಾನೆ. PUC ಓದ್ತಾ ಇದ್ದಾರೆ. ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಪ್ರಕಾರ, ನಿಮ್ಮ ಸ್ವರದ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಏನು ಹೇಳುತ್ತೆ. ಗುರುಗಳೇ, ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಹೋಗ್ತಾ ಇದ್ದ.
ಎಲ್ಲ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯತ್ತ ಬರ್ತಾನೆ ಅಂತ ನಾವು ಅಂದ್ಕೊಂಡಿದ್ವು. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಅವನಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಾ ಇದೆ. ಓದೋದ್ರ ಬಗ್ಗೆ ನಾನಾ ರೀತಿಯ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ದಾನೆ. ಅವನಿಗೇನು ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವನ ವಿದ್ಯಾಭ್ಯಾಸ ಹೇಗಿರುತ್ತೆ, ಇವನ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಸ್ವಲ್ಪ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ. ಖಂಡಿತವಾಗಿ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಚಂದ್ರ ಮತ್ತು ಕೇತು ಸಂಯೋಗದಲ್ಲಿದ್ದಾರೆ. ಶೀತ ಸಂಬಂಧವಾದ ರೋಗಗಳು ಈ ಶರೀರಕ್ಕೆ ಆವಾಹನೆಯಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಅದರಿಂದಾನೇ ಬೇಸಿಕ್ ಅಂತಕ್ಕಂಥದ್ದೇನಿದೆ, ಶೀತ ಸಂಬಂಧವಾದ ರೋಗದಿಂದ ನಾನಾ ರೀತಿಯ ರೋಗಗಳು ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಯೂ ಕೂಡ ತಾಳೆಗರಿ ಪತ್ರ ಹೇಳ್ತಾ ಇದೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ವನದುರ್ಗಾ ಜಪ, ಧನ್ವಂತರಿಯ ಜಪ, ವನದುರ್ಗಾ ಹೋಮ, ಧನ್ವಂತರಿಯ ಹೋಮವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವುಗಳೇ ಕೂತು ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸ. ಆಗ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ. ಒಂದು. ಇನ್ನು ವಿದ್ಯಾಭ್ಯಾಸವನ್ನು ನಾವು ನೋಡಿದಾಗ ಒಂದು ಪಚ್ಚೆ ಗಣೇಶನ ಪೆಂಡೆಂಟನ್ನು ಕರಿದಾರದಲ್ಲಿ ಧಾರಣೆಯನ್ನ ಮಾಡಿಕೊಂಡಾಗ ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿವಾರಣೆಯಾಗಿ ಅನುಕೂಲದತ್ತ ಬರುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಪ್ರೇಮ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಾತಾಡಿಮ್ಮ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 9. 9. ನಿಮ್ಮ ಮಗನ ಹೆಸರು? ರಾಜಶೇಖರ, ಚಿತ್ತ ನಕ್ಷತ್ರ 1ನೇ ಪಾದ. ರಾಜಶೇಖರ, ಚಿತ್ತಾ ನಕ್ಷತ್ರ 1ನೇ ಪಾದ. ನಿಮ್ಮ ಮನೆ ದೇವರು ಯಾವ್ದಮ್ಮ? ಮೈಲಾರಲಿಂಗೇಶ್ವರ. ಮೈಲಾರಲಿಂಗೇಶ್ವರ. ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾರೆ? ಕಾರ್ ಡ್ರೈವರ್ ಮಾಡ್ತಾ ಇದ್ದಾನೆ. ಖಂಡಿತವಾಗಿ ಅಮ್ಮ, ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನ್ ಹೇಳುತ್ತೆ ತಾಳೆಗರಿ ಪ್ರಶ್ನೆ. ಗುರುಜಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಆದರೆ ಒಮ್ಮೊಮ್ಮೆ ಬಹಳಷ್ಟು ಕೋಪ ಮಾಡ್ಕೋತಾನೆ. ದುಡ್ದಿರ್ತಕ್ಕಂಥ ಹಣವೂ ಕೂಡ ಕೈಗೆ ಸರಿಯಾಗಿ ಸಿಗಲ್ಲ. ಖರ್ಚನ್ನು ಬಹಳಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ಇದೇ ರೀತಿ ಆದರೆ ಇವನ ಒಂದು ಜೀವನ ಹೇಗಿರುತ್ತೆ, ಇವನ ಜೀವನದಲ್ಲಿ ಅಭಿವೃದ್ಧಿಯತ್ತ ಯಾವತ್ತು ಬರ್ತಾನೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಎಷ್ಟೇ, ಇವರ ಜಾತಕದಲ್ಲಿ ಎಲ್ಲಾದರೂ ಜಾತಕವನ್ನು ತೋರಿಸಿದ್ದೀರಾ? ಯಾವುದಾದ್ರೂ ದೋಷ ಇದೆ ಅಂತ ಹೇಳಿದಾರಾ? ದೋಷ ಇಲ್ಲ ಅಂತ ಹೇಳಿದ್ದಾರೆ ಸುಮಾರು ಜನದ ಹತ್ರ. ಖಂಡಿತವಾಗಿ ನಾನು ನೇರವಾಗಿ ಹೇಳ್ತೇನೆ, ಏಕಾದಶ ಸ್ಥಾನದಲ್ಲಿ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಕೂತ್ಕೊಂಡಿರೋದ್ರಿಂದ ಬರ್ತಕ್ಕಂಥ ಫಲಗಳು ಸರಿಯಾಗಿ ಇವರಿಗೆ ಬರ್ತಾ ಇಲ್ಲ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ವ್ಯವಸ್ಥಿತವಾಗಿ ಒಂದು ನದಿ ತೀರ ಅಥವಾ ಅರಣ್ಯ ಪ್ರದೇಶದಲ್ಲಿ ನವಗ್ರಹ ಶಾಂತಿ, ಗೋಮುಖ ಪ್ರಸವ ಶಾಂತಿ, ಗೋದಾನ ಇಂಥ ಕೆಲಸಗಳನ್ನು ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಪ್ರತಿ ಶನಿವಾರ ಆಂಜನೇಯನ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಸಿ ಹಂತ ಹಂತವಾಗಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಅಭಿವೃದ್ಧಿಯತ್ತ ಬರ್ತಾರೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆಮ್ಮ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಸಂಬಂಧಗಳಲ್ಲಿ ಮಾತಿನ ಚಕಮಕಿಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ರಕ್ತ ಪಿತ್ತಾದಿ ವ್ಯಾಧಿ ವೃದ್ಧಿ ಆಗ್ತಕ್ಕಂಥದ್ದು, ರಕ್ತ ಸಂಬಂಧವಾದ ಕಾಯಿಲೆ ನಿಮ್ಮ ಶರೀರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಅಗ್ನಿ ಭಯ, ಅದರಲ್ಲೂ ತುಲಾರಾಶಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮನವಿಯನ್ನ ಮಾಡ್ತೇನೆ, ಅಗ್ನಿ ಭಯ ಅಂತಕ್ಕಂಥದ್ದಿದೆ. ಸ್ವಲ್ಪ ಅಗ್ನಿಯಿಂದ ದೂರ ಇರ್ತಕ್ಕಂಥ, ಬೆಂಕಿಯಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡಿ. ಗರ್ಭಿಣಿಯರಿಂದ ಶಾಪವನ್ನು ಪಡಿಬೇಕಾಗತ್ತೆ ಈ ದಿನ. ನಿಮ್ಮ ಮಾತಿನ ಚಕಮಕಿಗೆ ಹೇಳಿದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ವೆಂಕಟೇಶಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶ್ರೀನಿವಾಸನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅತಿಯಾದ ದುಃಖ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಮನಸ್ಸಿನಲ್ಲೇ ಕೊರಗತಕ್ಕಂಥ ಒಂದು ದಿನವಾಗತ್ತೆ.
ವೃತ ಧನಹಾನಿ ಅಂದರೆ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ತೀರ್ಥಕ್ಷೇತ್ರ ವಾಸವನ್ನು ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪಂಚಮುಖಿ ಆಂಜನೇಯನ ದರ್ಶನವನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಬಂಧುಗಳ ಸಮಾಗಮವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ದೇವತಾ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ತೋರಿಸ್ತೀರಾ, ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣವನ್ನ ಹಾಕ್ತಕ್ಕಂಥದ್ದು ತುಂಬ ಉತ್ತಮ. ಹಿರಿಯರ ಆಗಮನದಿಂದ ಸಂತೋಷ ಅಂತಕ್ಕಂಥದ್ದು ಈ ದಿನ ಆಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಈ ಸ್ತೋತ್ರವನ್ನ 48 ಬಾರಿ ಜಪವನ್ನ ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಸಿಡುಕುತನ ಹೆಚ್ಚಾಗ್ತಕ್ಕಂಥದ್ದು ಶರೀರದಲ್ಲಿ ಕಂಡು ಬರುತ್ತೆ. ದುರ್ಬುದ್ಧಿ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಮತ್ತೊಬ್ಬರಿಗೆ ತೊಂದರೆ ಕೊಡೋಕೆ ಮುಂದಾಗ್ತೀರಾ. ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಸ್ವಭಾವ ನಿಮ್ಮ ಶರೀರದಲ್ಲಿ ಹೆಚ್ಚಾಗತ್ತೆ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಅದರಿಂದ ನಾನಾ ರೀತಿಯ ತೊಂದರೆ ತಾಪತ್ರಯಗಳನ್ನು ನೀವು ಮುಂದೆ ಅನುಭವಿಸಬೇಕಾಗತ್ತೆ. ವಸ್ತ್ರ ಆಭರಣ ಸಂಗ್ರಹಗಳನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕುಲದೇವರ ದರ್ಶನವನ್ನ ಮಾಡಿ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ, ಅನ್ನದಾನವನ್ನ, ವಸ್ತ್ರದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಹೊಸ ಆಭರಣ ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ನೀವು ಅಂದುಕೊಂಡೇ ಇರಲ್ಲ, ಯಾರೋ ಬಂಧುಗಳು ಸ್ನೇಹಿತರು ಬರ್ತಾರೆ, ಹೊಸ ಆಭರಣಗಳನ್ನು ಕೊಡಿಸ್ತಕ್ಕಂಥದ್ದು. ಜ್ವರಾದಿ ರೋಗಗಳಲ್ಲಿ ಈ ದಿನ ತತ್ತರಿಸಬೇಕಾಗತ್ತೆ. ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನದಲ್ಲಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಪಿತೃಹಾನಿ, ಶತ್ರುಬಾಧೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಯಶೋನಾಶ ಅಂದರೆ ನಿಮ್ಮ ಯಶಸ್ಸು ನಾಶವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯ ಮಾಲೆಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ನೀಚ ಜನರ ಸಹವಾಸವನ್ನ ನೀವು ಮಾಡಬೇಕಾಗತ್ತೆ. ಈ ದಿನ ನೀಚ ಜನರ ಸಹವಾಸವನ್ನ ಮಾಡಬೇಡಿ. ದುರಭ್ಯಾಸಗಳ ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಇದರಿಂದ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಪಾಳ್ಯಗಾರನಂತೆ ನಾನೇ ದೊಡ್ಡವನು ಅಂತ ಹೇಳಿ ವರ್ತನೆಯನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ರೀತಿ ವರ್ತನೆಯನ್ನ ಮಾಡಬೇಡಿ. ಎಲ್ಲವೂ ಕೂಡ ಭಗವದಾಜ್ಞೇಯ ಅನ್ನೋದನ್ನ ಮರಿಬೇಡಿ. ಎಲ್ಲೋ ಒಂದು ಕಡೆ ರಾಜದಂಡವನ್ನ ಕಟ್ಟಬೇಕಾಗತ್ತೆ, ಸರ್ಕಾರಕ್ಕೆ ಫೈನ್ ಕಟ್ಟಬೇಕಾಗತ್ತೆ. ನೀವು ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಕ್ಲೀಂ ದಾರಿದ್ರ ಧಮನಾಯ ಸ್ವಾಹ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕುಲದೇವರಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಗ್ರಹದೋಷವಿದ್ರೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಗ್ರಹದೋಷವಿದ್ರೆ ಈ ರೀತಿ ಸಮಸ್ಯೆ ಎದುರಾಗುತ್ತೆ? ಇದಕ್ಕೆ ಕೆಲವರಲ್ಲಿ ಗ್ರಹದೋಷ ಇತ್ತು ಅಂದ್ರೆ ಉದ್ಯೋಗ ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಇರುತ್ತೆ. ಪದೇ ಪದೇ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತಾರೆ. ಮೇಲಾಧಿಕಾರಿಗಳು ಕಿರುಕುಳವನ್ನ ಕೂಡ ನೀಡ್ತಾ ಇರ್ತಾರೆ. ಸೊ ಇದಕ್ಕೆ ಪರಿಹಾರ ಯಾವ ರೀತಿಯಾಗಿ ಅಂತ ತಿಳ್ಕೊಳ್ಳೇಬೇಕಾಗತ್ತೆ. ಏನ್ ಪರಿಹಾರ ಗುರುಜಿ ಇದಕ್ಕೆ? ಅಲ್ಲ, ಮುಖ್ಯವಾಗಿ ಸಾರ್ವಜನಿಕ ಕ್ಷೇತ್ರಕ್ಕೆ ನಾವು ಹೋದಾಗ ಉದ್ಯೋಗ ಅಂತಕ್ಕಂಥದ್ದು ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಉದ್ಯೋಗ ಅಂತಕ್ಕಂಥದ್ದು, ಉದ್ಯೋಗ ಸಿಕ್ತಲ್ಲಪ್ಪ ಅಂತ ಹೇಳಿ ನೆಮ್ಮದಿಯಾಗಿರ್ತಾರೆ. ಆದರೆ ಅಲ್ಲಿ ಸೇವಕರಿಂದಾನೋ ಅಥವಾ ಮೇಲಾಧಿಕಾರಿಗಳಿಂದಾನೋ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ಇದ್ದಕ್ಕಿದ್ದಾಗೆ ತಮ್ಮ ಉದ್ಯೋಗವನ್ನ ರಿಸೈನ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರ್ತಾರೆ. ನೀವು ನೋಡ್ಬೋದು ಎಷ್ಟೋ ಜನ ಉದ್ಯೋಗವನ್ನು ರಿಸೈನ್ ಮಾಡಿರ್ತಕ್ಕಂಥದ್ದು. ಆದರೆ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ನೀಚದಲ್ಲಿ ಇದ್ದು ರಾಹು ಅಥವಾ ಕೇತು ಅಥವಾ ಕುಜನ ದೃಷ್ಟಿ ಏನಾದರೂ ಆ ಕರ್ಮಸ್ಥಾನಕ್ಕೆ ಬಿದ್ದರೆ, ಜೊತೆಗೆ ಆ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ದಶೆಯಲ್ಲಿ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದ್ದರೆ ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಪಾಪ ನಿಮ್ದೇನು ತಪ್ಪಿರೋದೇ ಇಲ್ಲ, ಆದರೂ ಕೂಡ ನೀವು ಕೆಲಸವನ್ನ ಕಳ್ಕೊಂಡು ಮನೆಗೆ ಬರ್ತಕ್ಕಂಥದ್ದು ಅಥವಾ ಪ್ರತಿನಿತ್ಯ ಕಣ್ಣೀರಿಡ್ತಾ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗತ್ತೆ. ಇದಕ್ಕೆ ರಾಮಬಾಣವಾಗಿರ್ತಕ್ಕಂಥ ಪರಿಹಾರವನ್ನ ನಾನು ನಿಮಗೊಂದು ಹೇಳ್ತೇನೆ. ವ್ಯವಸ್ಥಿತವಾಗಿ ಪ್ರತಿ ಹುಣ್ಣಿಮೆಯ ದಿನ ನದಿ ಸ್ನಾನವನ್ನ ಮಾಡಿ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥವರಿಗೆ ಅಥವಾ ನಿಮ್ಮ ಕುಲದೇವರಿಗೆ ಅಂಗ ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಬನ್ನಿ. ನಿಮಗೆಲ್ಲರಿಗೂ ಕೂಡ ಆ ಗೃಹ ದೇವತೆ, ಆ ಕ್ಷೇತ್ರ ಪಾಲಕ ಅನುಕೂಲಗಳನ್ನು ಕೊಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ.
ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹದೋಷಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ, ಜೊತೆಗೆ ಗ್ರಹದೋಷವನ್ನ ಹೇಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ಅಂತ ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.